ನಮಸ್ಕಾರ ದೇವರು, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದೇವರು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಗೋವಾದಲ್ಲಿರೋ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಫಸ್ಟ್ ಟೈಮ್ ಫುಲ್ ಖುಷಿ ಆಗ್ತಾ ಇದೆ. ಸಡನ್ ಡಿಸಿಷನ್ ಇದೆಲ್ಲ. ಹಂಗೆ ಗೋವಾದಲ್ಲಿ ಹೆಂಗಿದೆ ಏರ್ಪೋರ್ಟು? ಹೊಸ ಏರ್ಪೋರ್ಟ್, ನ್ಯೂ ಏರ್ಪೋರ್ಟ್ ಮಾಡೋರಂತೆ. ಹೊಸ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಹೆಂಗಿದೆ. ಚೇಂಜ್ ಮಾಡ್ತಾರೆ, ಸ್ಕ್ಯಾಮ್ ಮಾಡೋದು ಜಾಸ್ತಿ. ನಾನು ಇವಾಗ 2 ವೀಲರಲ್ಲಿ ಬಂದೆ. 500 ರೂಪಾಯಿ ಕೇಳ್ತಾ ಇದ್ದ. ನಾವು ಗೊತ್ತಲ್ಲ ಮುಂಚೆನೆ, 1 ರೂಪಾಯಿ ದುಡ್ಡಿಲ್ಲ ಹೋಗು ಅಂದೆ. ನೋಡಿ ಇಲ್ಲೊಬ್ಬ ಕಿರಿಕ್ ಬಿಡ್ತಾ ಇದ್ದಾನೆ. मतलब 2 किलोमीटर का एक कम पास है, ये गेट से वो गेट बाहर जाने को, वही तो बोलता ना। नो वेटिंग, नो वही नो वेटिंग, इसलिए बोला वेट करेगा 3 मिनट हो जाएगा तो 210 रुपया। रुकना है मगर हमको छोड़ो, हम किधर रुकता है? मगर वो उसने सोचना चाहिए ना, एयरपोर्ट वाले ने। हमारा तुम्हारा क्या काम है? उधर पहुंच गया तुम, तुम्हारा सामान लेके उतरेगा। ಸ್ಕ್ಯಾಮ್ ಮಾಡೋಕೆ ನೋಡ್ತಾರೆ. ನಾವು ಸ್ಕ್ಯಾಮ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಇಲ್ಲವೇ ಇಲ್ಲ. ಅವ್ರು ಸ್ಕ್ಯಾಮ್ ಆಗ್ತಾರೆ ಹೊರತು ನಾವಂತೂ ಆಗಲ್ಲ. ಗೋವಾದ ಚಪೂರ ರೋಡಿಂದ ಏರ್ಪೋರ್ಟ್ಗೆ ಫುಲ್ ಸ್ಕ್ಯಾಮ್ ಮಾಡ್ತಾರೆ. ಹೆಂಗಿರುತ್ತೆ ಜಾಸ್ತಿ ಇರೋದು ಇಲ್ಲಿ. ಇಂಡಿಯನ್ಸ್ ಜಾಸ್ತಿ ಇಲ್ಲ, ಅಂದರೆ ಇಂಡಿಯನ್ಸ್ ಜಾಸ್ತಿ ಬರೋದು ಇಲ್ಲ ಇಲ್ಲಿ ಈ ಸೈಡು. ಅಂದರೆ ಗೋವಾ ಅಂದರೆ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ, ಇಲ್ಲೇನೂ ಇಲ್ಲ. ಇಲ್ಲಿಂದ ಫುಲ್ ಏರ್ಪೋರ್ಟು ಯಾವ ಥರ ಇರುತ್ತೆ, ಈ ರೋಡ್ಗಳೆಲ್ಲ ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ. ಪುಣೆ ಮಹಾರಾಷ್ಟ್ರ ನೋಡೋಣ ಹೆಂಗೋಗು. ಎಷ್ಟು ಚೆನ್ನಾಗಿದೆ ಏರ್ಪೋರ್ಟು. ಬ್ಯಾಂಗ್ಳೂರು ಏರ್ಪೋರ್ಟ್ಗಿಂತ ಗೋವಾ ಏರ್ಪೋರ್ಟ್ ಚೆನ್ನಾಗಿದೆ ಅಂತ ನೋಡೋಣ ಬನ್ನಿ. ಇವಾಗ ಗೋವಾದ ಏರ್ಪೋರ್ಟ್ಗೆ ಒಳಗಡೆ ಹೋಗೋಣ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಫುಲ್ ಖುಷಿ ಆಗ್ತೈತೆ. ನೋಡಿ ಇದು ಎಂಟ್ರೆನ್ಸ್. ಇದು ಗೋವಾ ಏರ್ಪೋರ್ಟ್ ಹಿಂಗೆ ಚೆನ್ನಾಗಿದೆ, ಹೊಸ್ದಾಗಿ ಮಾಡಿರೋದು ಇದು. ಹಾಂ ನೋಡಿ ದೇವರು, ಅಲ್ಲಿ ನೋಡಿ ವಾಟರ್ ಫಾಲ್ಸ್ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. अच्छा है हाँ हाँ व्हाट्सएप में सेंड कर दूँगा. हाँ ಗೋವಾದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು. ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟು ಹೊಸ್ದಾಗಿ ಮಾಡಿದ್ದಾರೆ ಇದನ್ನು. ಅಂದರೆ ಹಳೆ ಏರ್ಪೋರ್ಟ್ ಅದು ಇನ್ನೂ ಚಿಕ್ಕದು, ಇದು ಹೊಸ ಏರ್ಪೋರ್ಟ್. ಅಷ್ಟು ಸಕ್ಕತ್ತಾಗಿದೆ. ಅಂದರೆ ರೋಡ್ ಹೈವೇನೂ ಅಷ್ಟೇ, ಬರ್ತಾ ಇರ್ಬೇಕಂದ್ರೆ ಫುಲ್ಲು ಕ್ಲೀನಾಗಿತ್ತು ಹೈವೇ. ನೋಡಿ ಆ ಸ್ಟ್ಯಾಚು ನೋಡಿ, ಸಗದಾಗಿದೆ ಅಲ್ವ, ಯೂನಿಕ್ ಆಗಿ.
ಇಲ್ಲಿ ನೋಡಿ, ಇದು ಏನು ಸಕ್ಕತ್ತಾಗಿದೆ ಅಂದರೆ ಗೋವಾಗೆ ಬಂದ್ಬಿಟ್ಟು ನಾವು ಬೀಚು ಚೇರ್ ಮೇಲೆ ಕೂತ್ಕೋತೀವಲ್ಲ, ಆ ಥರ ಇದು ಆ ಥರ ಕಾನ್ಸೆಪ್ಟಲ್ಲಿ ಮಾಡೋರು ಇದನ್ನು ನೋಡಿ. ಅದು ಕ್ರಿಸ್ಮಸ್ಗೆ ಎಲ್ಲ ಇದು ಮಾಡಿಬಿಟ್ಟು ಸುತ್ತಾಡ್ತಾ ಇದ್ದೀನಿ. ನಮ್ಮದು ಬ್ಯಾಂಬು ಕಾನ್ಸೆಪ್ಟು. ನಾರ್ಮಲ್ ಇಲ್ಲಿ ನೋಡಿ ಎಲ್ಲ ಓಪನ್ ಆಗಿಬಿಟ್ಟೈತೆ, ಏನಿಲ್ಲ. ಹಾಂ, ಬೆಂಗಳೂರು. ನಿಮ್ಮದು? ಹಾಂ, ಬಾಯ್ ಬಾಯ್. ನೋಡಿ ಹೋಗ್ತಾ ಇದ್ದೀವಿ. ಮುಂದೆ ನೋಡಿ ಸಖತ್ತಾಗಿ ಕಾಣ್ತೀವಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ದೇಶನ ತೋರಿಸ್ತೀನಿ ನೋಡಿ. ಇದು ಕ್ರಿಸ್ಮಸ್ ಕಾನ್ಸೆಪ್ಟು. ಎಂತಿಗಂದರೆ ಕ್ರಿಸ್ಮಸ್ ಅಲ್ವಾ ಇವಾಗ, ಡಿಸೆಂಬರು, ಅದಕ್ಕೋಸ್ಕರ ನೋಡಿ ಗೋವಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಗಿಫ್ಟಿಗೆ ಹಾಂ, ಎಸ್, ಫೈನಲಿ ಮೈ ಡ್ರೀಮ್ ಕಂಪ್ಲೀಟೆಡ್. ಗೈಸ್, ನನ್ನ ಡ್ರೀಮು ಕಂಪ್ಲೀಟ್ ಆಗ್ತೈತೆ. ಒಂದು ದುಬೈಗೆ ಹೋಗ್ಬಿಟ್ಟು, ಅದೇ ನನ್ನ ಗೋಲು, ದುಬೈಗೆ ಹೋಗ್ಬೇಕು ಒಂದ್ಸಲಿ. ಹಾಂ ನೋಡಿ ದೇವ್ರ, ಇವಾಗ ನಾವು ಅಲ್ಲಿ ನೋಡಿ, ಅಲ್ಲೂ ಸ್ಟಾಫ್ಗಳು ಇರ್ತಾರೆ, ಸ್ಟಾಫ್ ಹತ್ರನೂ ಟಿಕೆಟ್ ಬುಕ್ ಮಾಡಿಸ್ಬೋದು. ಇಲ್ಲಾಂದರೆ ಇಲ್ಲಿ ನೋಡಿ ಈ ಥರ ಮಿಷಿನ್ ಸಿಕ್ಕಿರ್ತಾರೆ, ನಾವೇ ಬುಕ್ ಮಾಡ್ಕೊಬೋದು ನೋಡಿ. ಅಲ್ಲಿ ಯಾವ್ಯಾವ ಫ್ಲೈಟ್ ಎಷ್ಟು ಗಂಟೆಗೆ ಬರುತ್ತೆ ಅಂದ್ಬಿಟ್ಟು ಅವರು ಬುಕ್ ಮಾಡೋಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲಿ ಕೂತ್ಕೊಂಡು ನೋಡಿ ಏನೇನೋ ಡಿಫ್ರೆಂಟ್ ಥಿಂಗ್ ಇದೆ. ಅಲ್ಲಿ ನೋಡಿ ಗೋವಾ, ಅಲ್ಲಿ ನೋಡಿರಿ ವಾಟರ್ ಫಾಲ್ಸ್. ಕ್ರಿಸ್ಮಸ್ಗೆ ಗೋವಾ ಫುಲ್ಲು ಸಖತ್ತಾಗಿ ಮಾಡೋರೆ. ಗೋವಾ ಚೆನ್ನಾಗಿದೆ. ಗೋವಾದಲ್ಲಿ ಆ್ಯಕ್ಚುಲಿ ಏನೇನೋ ಪ್ಲೇಸ್ ಐತೆ ಅಂದ್ಕೊಂಡಿದ್ದೆ, ಏನೂ ಇಲ್ಲ. ಬರೀ ಬೀಚ್ ಮಾತ್ರ ಇರೋದಷ್ಟೇ, ಬೀಚ್ ಫೋಟೋಸ್ ಅಷ್ಟೇ, ಯಾವುದೂ ಇಲ್ಲ. ಯಾವುದೋ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸು, ರೆಸಾರ್ಟ್ಗಳೆಲ್ಲ ಇರುತ್ತಲ್ಲ, ಅಲ್ಲಿ ಮಾತ್ರ. ಗೈಸ್, ಇವಾಗ ಚೆಕ್ಕಿಂಗ್ ಲೇಟ್ ಆಗಿಬಿಟ್ಟೈತೆ. ಗೋವಾ ಟು ಬೆಂಗಳೂರು ಮಾತಾಡ್ತಾ ಇದ್ದಾರೆ. ಗೈಸ್, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಏರ್ಪೋರ್ಟ್ ಒಳಗಡೆ. ಯಾರೋ ಡಿಪಾರ್ಚರ್ ನೋಡಿದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಎಲ್ಲ ನೋಡಿ, ಫಸ್ಟ್ ಮೈ ಡ್ರೀಮ್. ಅಲ್ಲಿ ಹೋಗ್ತಾರೆ, ಮೋಡದ ಮೇಲೆ ಏನಾರು ಹೋಗ್ತಾರೆ, ಏರೋಪ್ಲೇನ್ ನಾನು ಹೋಗ್ಬೇಕಾಯ್ತಲ್ವಾ ಅಂತ ಹೇಳ್ತಿದ್ವಿ ಅಲ್ವಾ. ನೋಡಿ ರಿಯಲಾಗಿ ಹೋಗ್ತಾ ಇದ್ದೀನಿ. ಮೈ ಡ್ರೀಮ್ ದೇವರು ಬಂದೇ ಬಿಟ್ವಿ ನೋಡಿ ಏರ್ಪೋರ್ಟ್ಗೆ. ಹಾಂ ನೋಡಿ ದೇವರು ಅಂತ ಇಂಥ ಚೆಕ್-ಇನ್ ಆಗಿಬಿಟ್ವಿ ನೋಡಿ. ಟಿಕೆಟೇ ಸಿಗ್ತಾವೆ. ಫಸ್ಟು ಟಿಕೆಟು ಇದನ್ನು ಎತ್ತಿಕ್ಕಿರ್ತೀನಿ ನಾನೇ. ಒಂದು ವಿಷಯ ಹೇಳ್ಬೇಕು, ಇಂಡಿಗೋ ಏರ್ಲೈನ್ನ ಬುಕ್ ಮಾಡಿದ್ವಾ, ಅದು ಕ್ಯಾನ್ಸಲ್ ಆಯಿತು. ಅಮೌಂಟು ರಿಟರ್ನ್ ಬರಲಿಲ್ಲ, ಏನೂ ಬರಲಿಲ್ಲ. ಇವಾಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗೆ ಬುಕ್ ಮಾಡಿದ್ದೀವಿ. ನೋಡ್ಕೊಂಡು ಹುಷಾರಾಗಿ ಬುಕ್ ಮಾಡಿ. ಏನಾಯಿತು ಅಂದರೆ ಈ ಗೋವಾದಲ್ಲಿ 2 ಏರ್ಪೋರ್ಟ್ ಇದೆ. ನಾವು ಆ ಏರ್ಪೋರ್ಟ್ಗೆ ಹೋಗೋ ಬಂದು ಈ ಏರ್ಪೋರ್ಟ್ ಬಂದಿದ್ದೀವಿ. ಅದಕ್ಕೆ 4000 ಸಮಥಿಂಗ್ ಏನೋ ಬರೋಲ್ಲ, ರಿಫಂಡ್ ಆಗೋಲ್ಲ ಅಮೌಂಟು ನೋಡಿ. ಏರ್ಪೋರ್ಟ್ಗೆ ನೀವು ಏನಾದ್ರು ಸಿಗ್ರೇಟು, ಸ್ಮೋಕ್ ಅದು ಇದು ಲೈಟರ್ ಏನಾರು ತಂದರೆ ಇಲ್ಲಿಗೆ ಹಾಕ್ತಾರೆ ನೋಡಿ. ನೋಡಿದ್ರಾ ನೋಡಿ, ಕತ್ರಿ ಏನೂ ಅಲವಿಲ್ಲ. ಗನ್ನು, ಓಹೋ, ಇನ್ಸ್ಟ್ರಕ್ಷನ್ಸ್ಗೆ ಚೆನ್ನಾಗಿ ಇಕ್ಕವ್ರೆ ನೋಡಿ, ಸಖತ್ತಾಗಿದೆ. ಹಾಂ ನೋಡಿ, ಇದು ಯಾವುದೂ ಅಲೌಡ್ ಇಲ್ಲ. ಈ ತೆಂಗಿನಕಾಯಿ, ನೀರು ಬಾಟ್ಲು ಏನೂ ಅಲೌಡ್ ಇಲ್ಲ ಒಳಗಡೆ. ಎಲ್ಲ ಒಳಗಡೆನೇ ಕೊಡ್ತಾರೆ. ಫಸ್ಟ್ ಟೈಮ್ ಅರ್ಬೇನ್
ಫಸ್ಟ್ ಟೈಮ್ ನೋಡಿ ಯಾರೋ ಕನ್ನಡದವರು ಇವರು ನೀವು ಬಾಟ್ಲಲ್ಲಿ ಕುಡಿದಿರೋದು ನೋಡಿರ್ತೀರಾ, ನೀರು ಕೈಯಲ್ಲಿ ಕುಡಿಯೋದು ನೋಡಿರ್ತೀರಾ, ಗ್ಲಾಸಲ್ಲಿ ಹಿಂಗೆ ಇಟ್ಕೊಂಡು ಕುಡಿಯೋದು ನೋಡಿರ್ತೀರಾ. ಅಷ್ಟೇ ಯಾಕೆ ಇನ್ನು ಇದು ಮಗ್ಗಲು ಇಟ್ಕೊಂಡು ಈ ಥರ ಕುಡಿಯೋದು ನೋಡಿದ್ದೀರಾ? ಯಾವತ್ತಾದ್ರೂ ಈ ಥರ ಕುಡಿಯೋದು ನೋಡಿದ್ದೀರಾ? ನೋಡಿ ಇಲ್ಲಿ ಸೆನ್ಸರ್ ಇರುತ್ತೆ, ಹಿಂಗೆ ಮಾಡಿದ್ರೆ ಹಿಂಗೆ ನೋಡಿ ನೀರು ಬರುತ್ತೆ, ಹಿಂಗೆ ಮಾಡಿದ್ರೆ ನೀರು ಬರುತ್ತೆ. ಹಿಂಗೆ ಟಚ್ ಮಾಡಿದ್ರೆ ಹಿಂಗೆ ಬರುತ್ತೆ. ಏರ್ಪೋರ್ಟಲ್ಲಿ, ಗೋವಾ ಏರ್ಪೋರ್ಟಲ್ಲಿ ಇದೆ ಏರ್ಪೋರ್ಟ್ನ. ಭಯ್ಯ ಏ बैठो ले लो ಫೋನ್. ಇವಾಗ ಅವ್ರಿಗೆ ಸೆಲ್ಫಿ ಕೇಳ್ತಿದ್ರು, ಫೋಟೋ ಕೇಳ್ತಿದ್ರು. ನೋ ಸಿಟ್ ಲೈಕ್ ದಿಸ್, ಫೋಟೋ ತೆಗಿತೀವಿ. ಬ್ಯೂಟಿ ಟೇಕ್. ದೇವರು ಟೈಮ್ ಆಗ್ಬಿಟ್ಟೈತೆ, ನಾವು ಫೋಟೋ ಶೂಟ್ ಮಾಡ್ತಾ ಇದ್ವಿ. ಬೋರ್ಡಿಂಗ್ ಪಾಸ್ ಡೈರೆಕ್ಟ್ ಫ್ಲೈಟಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಫ್ಲೈಟಿಗೆ ಹೋಗ್ತಾ ಇದ್ದೀನಿ. ಬಲಗಾಲ ಇಡೋಣ. ಯಾರೋ ಫುಲ್ಲು ಓಡ್ ಬಂದಿದ್ದೀವಿ, ಫೋಟೋ ಶೂಟ್ ಮಾಡ್ತಾ ಇದ್ವಿ. ದೇವರು ಫಸ್ಟ್ ಟೈಮ್ ಲೈವ್ ಅಲ್ಲ, ಯೂಟ್ಯೂಬ್ಗೆ ಆಗೋಕ್ಕೆ ಮಾತಾಡ್ತೇನೆ. ಮತ್ತೆ ಹಿಂಗೆ ಬಂದೆ ಫ್ರೆಂಡ್ಸ್ ಹಿಂಗೆ ಅಂತ. ಯಾವರು? ಮೈಸೂರು. ಮತ್ತು ನಮ್ಮದು ಇಡೀ ನಾವು ಮಂಡ್ಯದವರು ಅಂತ ಗೋವಾಗ ಎಂಜಾಯ್ ಮಾಡೋಕ್ಕೆ. ನೆಕ್ಸ್ಟ್ ಟೈಮು ಏರ್ ಇಂಡಿಯಾ ಕಟ್ ಮಾಡಿ ಹೊಡೆದಿದ್ದ ನೋಡಿ ಬಲ್ಗಾಲಿಕೆ. ಬಿಸಿ ಇದೆ ಸ್ವಲ್ಪ. ಸೀಟ್ ನಂಬರ್ ಯಾವುದು? सीट 15 से हाँ सी सी नमस्कार एक्सप्रेस की उड़ान नमस्कार एक्सप्रेस की उड़ान नमस्कार कृपया ध्यान दें. देವರು ಮೂವ್ ಆಗ್ತೈತೆ ಏರೋಪ್ಲೇನ್. करेंगे ನೋಡಿ ಅಲ್ಲೊಂದು ಫ್ಲೈಟ್ ನಿಲ್ತಾ ಇದೆ, ನಾವು ಇವಾಗ ಓಡ್ತಾ ಇದ್ದೀವಿ. ಅಲ್ಲಿ ನೋಡಿ ಅದು ಲೈಟ್ ಹೌಸ್. ಇದು ಅಂದರೆ ಹೋಗ್ಬೋಂಗಿಲ್ವಾ ಅಂತ ಫ್ಲೈಟ್ಗೆ ಆಯ್ತು ಕೊಡೋ ಡೈರೆಕ್ಷನ್, ಇಲ್ಲಾಂದರೆ ಫ್ಲೈಟ್ ಬರ್ತಾಯ್ತೋ ಇಲ್ವೋ ಅಂತ. ಆಯಿತು ಟೇಕ್ ಆಫ್ ಆಯಿತು. ನೈಟ್ ಟೈಮಲ್ಲಿ ಬರ್ತಿರೋದು, ಅದಕ್ಕೋಸ್ಕರ ಕಾಣಿಸ್ತಾ ಇಲ್ಲ ನಿಮಗೇನು.
assistance and arrival, please contact our ground staff. Thank you for flying with Air India Express. Have a good night. ದೇವರು ಇವಾಗ ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ ಕೆಂಪೇಗೌಡ ಏರ್ಪೋರ್ಟ್ಗೆ. ನೋಡಿ ಹೋಗ್ತಾ ಇದೀವಿ ವಾಪಸ್. ಇಲ್ಲಿ ನೋಡಿ ಇದೇ ಏರೋಪ್ಲೇನಲ್ಲಿ ಬಂದಿದ್ದು. ಹಾಂ, ಸೊ ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.